ಎಲ್ಲೂ ಕೂಡ ಗುಂಡಿ ಬಿದ್ದಿಲ್ಲ. ಈ ರೋಡು ನೈಸ್ ರೋಡ್ ಇದು. ಅರ್ಕೆರೆ ಟು ವಡೆಯಂಡಳಿ ಗ್ರಾಮ ಹೋಗುವಂಥ ರೋಡ್ ಇದು. ನಮ್ಮ ರೈತರು ಊರಿಗೆ ಮತ್ತು ಶಾಂತಿಕೊಪ್ಲು ಗ್ರಾಮ ರೈತರು ಊರಿಗೆ ಹೋಗುವಂಥ ರೋಡ್ ಇದು. ಎಲ್ಲೂ ಗುಂಡಿ ಬಿದ್ದಿಲ್ಲ. ಈ ಅರ್ಕೆರೆ ಗ್ರಾಮದಲ್ಲಿ ಇಬ್ಬರು MLAಗಳವ್ರೆ. ಒಬ್ಬರು ರವೀಂದ್ರ ಶ್ರೀಕಂಠಯ್ಯ, ಇನ್ನೊಬ್ಬರು ಬಂಡಿಸಿದ್ದೇಗೌಡ ರಮೇಶ್ ಬಾಬು. ಬಂಡಿಸಿದ್ದೇಗೌಡ ರಮೇಶ್ ಬಾಬು MLA ಇಬ್ಬರು ಅವರೇ ಈ ಊರಲ್ಲಿ. ಈ 15 ವರ್ಷದಿಂದನೇ ನೈಸ್ ರೋಡ್ ಮಾಡಿಸಿದ್ದಾರೆ. ಸಿಮೆಂಟ್ ರೋಡು, ಕಾಂಕ್ರೀಟ್ ರೋಡು. ಎಲ್ಲೂ ಕೂಡ ಗುಂಡಿ ಬಿದ್ದಿಲ್ಲ. ನೋಡಿ ಒಂದು ಟ್ರಿಪ್ಪು ನೀವೇ ನೋಡಿ ಕಣ್ಣಿಂದ. ಎಲ್ಲೂ ಕೂಡ ಕಲ್ಲು ಚೀಲಗಳು ಎಲ್ಲೂ ಕೂಡ ಬಿದ್ದಿಲ್ಲ. ನೀವೇ ಒಂದು ಟ್ರಿಪ್ ನೋಡಿ. ಅದೇ ಥರ ನಮ್ಮ ಪಕ್ಕದಲ್ಲಿ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ. ಅದೇ ಥರ ಪಕ್ಕದಲ್ಲಿ ಕಾವಲೆ ಕೂಡ ಐತೆ ನೋಡಿ. ನೀರು ಹೋಯ್ತೈತೆ ನೋಡಿ. ನೋಡಿ ಈ ನಮ್ಮ ರೈತರು ಯಾವ ಥರ ಈ ರೋಡಲ್ಲಿ ಬರ್ತಾಯಿದ್ದಾರೆ ಮೇವು ತಗೊಂಡು ಎಮ್ಮೆದನಿಗೆ. ಅದೇ ಥರ ನೋಡಿ ಪಕ್ಕದಲ್ಲಿ ಏನೆಲ್ಲ ಒಂದು ಐತೆ ನೋಡಿ ಪಕ್ಕದಲ್ಲಿ. ಅದೇ ಥರ ನೋಡಿ ತುಂಬ ಫೇಮಸ್ಸು ಈ ರೋಡು. ನಿಜಕ್ಕೂ ಇದೆಯೇ ಅರ್ಕೆರೆ ಹೋಗುವಂಥ ರೋಡ್ ಇದು ನೋಡಿ. ತುಂಬ ಫೇಮಸ್ಸು ಈ ರೋಡಲ್ಲಿ ಏನೆಲ್ಲ ಒಂದು ಬರ್ತಾರೆ. ನಮ್ಮ ವಡೆಯಂಡಳಿ ಗ್ರಾಮದ ಸ್ಕೂಲ್ ಮಕ್ಕಳು ನಮ್ಮ ರೈತರು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಕಾರ್ಮೆಂಟ್ಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ನಡ್ಕೊಂಡು ಬರ್ತಾರೆ ಎಲ್ರೂ. ವಡೆಯಂಡಳಿ ಗ್ರಾಮ ಒಂದೇ ಅಲ್ಲ, ಶಾಂತಿಕೊಪ್ಲು ಗ್ರಾಮದ ರೈತರು ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಒಂದು ಬ್ಯಾಂಕ್ಗೆ ಹೋಗ್ಬೇಕಾದ್ರೆ, ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅರ್ಕೆರೆಲ್ಲ ಐತೆ. ಅದು ಆಸ್ಪತ್ರೆ, ಬ್ಯಾಂಕು, ಪೊಲೀಸ್ ಸ್ಟೇಷನು ಕೂಡ ಐತೆ ಅರ್ಕೆರೆಯಲ್ಲಿ. ವಡೆಯಂಡಳಿ ಗ್ರಾಮದ ರೈತರು ಮಕ್ಕಳು, ಶಾಂತಿಕೊಪ್ಲು ಗ್ರಾಮದ ರೈತರು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಒಂದು ಬ್ಯಾಂಕ್ ಹೋಗ್ಬೇಕಾದ್ರೆ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ನಡ್ಕೊಂಡು ಬರ್ತಾರೆ. ನೋಡಿ ಯಾವ ಥರ ಐತೆ ನೋಡಿ. ನೀವೇ ಒಂದು ಟ್ರಿಪ್ಪು ನೋಡಿ ಯಾವ ಥರ ಐತೆ ರೋಡು ಅಂತ ನೀವೇ ಒಂದು ಟ್ರಿಪ್ಪು ಕಣ್ಣಿಂದ ನೋಡಿ. ಬಾಬು ಮಾಡಿಸ್ಲಿ ಅಂತ ರವೀಂದ್ರ ಶ್ರೀಕಂಠಯ್ಯ ಮಾಡಿಸ್ಲಿ ಅಂತ ರಮೇಶ್ ಬಾಬು. ನೋಡಿ ಯಾವ ಥರ ಐತೆ ಅಂತ ರೋಡು. ಕಾಂಕ್ರೀಟ್ ರೋಡ್ ಇದು, ಸಿಮೆಂಟ್ ರೋಡು. ತುಂಬ ಫೇಮಸ್ ಈ ರೋಡು ನೋಡಿ ಯಾವ ಥರ ಐತೆ ರೋಡು, ಕಾಂಕ್ರೀಟ್ ರೋಡು. ಅದೇ ಥರ ಇಲ್ಲೊಂದು ಡಬ್ಬದ್ದು ಮನೆ ಕೂಡ ಐತೆ ನೋಡಿ. ತುಂಬ ಫೇಮಸ್ಸು ಈ ಮನೆ ಕೂಡ. ನಮ್ಮ ರೈತರು ಮಾಡ್ಕೊಂಡಿರುವಂಥ ಮನೆ ಇದು. ಯಾಕೆಂದರೆ ಮಳೆ ಗಿಡ ಬಂದಾಗ ಒಳಗಡೆ ನಿಂತ್ಕೋಬೋದು ಮನೆ ಒಳಗಡೆ. ಅದೇ ಥರ ನಮ್ಮ ಪಕ್ಕದಲ್ಲಿ ತೆಂಗಿನ ತೋಟ ಎಲ್ಲ ಪ್ರತಿಯೊಂದು ಐತೆ ನೋಡಿ. ಫೇಮಸ್ ಈ ರೋಡು, ಸಿಮೆಂಟ್ ರೋಡು, ಕಾಂಕ್ರೀಟ್ ರೋಡು. ಪ್ರತಿಯೊಂದು ತಿರುಗಾಡ್ತವೆ ಈ ರೋಡಲ್ಲಿ. ಕಾರು, ಬಸ್ಸು, ಸ್ಕೂಟ್ರು ಪ್ರತಿಯೊಂದು ತಿರುಗಾಡ್ತವೆ. ನಮ್ಮ ಸ್ಕೂಲ್ ಮಕ್ಕಳಂತೂ ಡೈಲಿ ಹೋಯ್ತಾರೆ ಈ ರೋಡ್ ಮ್ಯಾಗ. ಅರ್ಕೆರೆಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕು, ಕಾರ್ಮೆಂಟ್ಗೆ ಹೋಗ್ಬೇಕಾದ್ರೆ ನೋಡಿ ಯಾವ ಥರ ಹೋಯ್ತವ್ರೆ ನಮ್ಮ ಗೌಡ್ರು. ನೋಡಿ ಈ ನೈಸ್ ರೋಡ್ ಮ್ಯಾಗ. ಪಕ್ಕದಲ್ಲಿ ಕಾಲುವೆ ಕೂಡ ಐತೆ ನೋಡಿ, ದೊಡ್ಡ ಕಾಲುವೆ. ಅದೇ ಥರ ನೋಡಿ ತೆಗು ಮರಗಳು, ನಮ್ಮ ರೈತರು ಬೆಳೆದಿರುವಂಥ ಮರಗಳು ನೋಡಿ ಯಾವ ಥರ ಬರ್ತಿದ್ದಾರೆ ನೈಸ್ ರೋಡ್ ಮ್ಯಾಗ ನೋಡಿ. ಅದೇ ಥರ ಪಕ್ಕದಲ್ಲಿ ಇವಾಗ ನೆಟ್ಟಿರುವಂಥ ಭತ್ತ ಕೂಡ ಐತೆ ಗದ್ದೆಲಿ ನೋಡಿ ಯಾವ ಥರ ಐತೆ ಅಂತ ಒಂದು ಟ್ರಿಪ್ಪು. ನಮ್ಮ ಕಲಾವಿದರು ಬರಬೇಕು. ತುಂಬ ಸಖತ್ತಾಗೈತೆ ವಾತಾವರಣ. ಯಾಕೆಂದರೆ ಇಲ್ಲಿ ಪಕ್ಕದ ಬೆಟ್ಟ ಕೂಡ ಐತೆ. ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಒಳ್ಳೆ ಪೇಂಟಿಂಗ್ ಮಾಡ್ಬೋದು. ನೀವು ಬನ್ನಿ ನಮ್ಮ ಕಲಾವಿದರು ಒಂದು ಟ್ರಿಪ್ ನೋಡಿ ಜಾಗವ ಯಾವ ಥರ ಐತೆ ಅಂತ ನೋಡಿ. ತೋರಿಸ್ತೀನಿ ನಿಮಗೆ ನೋಡಿ ಒಂದು ಟ್ರಿಪ್ಪು ಯಾವ ಥರ ಐತೆ ಅಂತ ನೋಡಿ. ತುಂಬ ಸಖತ್ತಾಗೈತೆ. ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು. ಕಲಾವಿದರು ಚಿತ್ರ ಬಿಡಿಸುವಂಥ ಕಲಾವಿದರು ಬಂದು ನೋಡಿ ಯಾವ ಥರ ಐತೆ ಅಂತ ನೋಡಿ. ತುಂಬ ಸಖತ್ತಾಗೈತೆ ನಿಜಾಗ್ಲೂ. ಸುತ್ತಮುತ್ತ ನೋಡಿದ್ರೆ ಬರೀ ಹಸಿರೇ ಕಾಣ್ತೈತೆ ಎಲ್ಲೆಲ್ಲೂ ನೋಡಿ. ತುಂಬ ಸಖತ್ತಾಗೈತೆ, ಬರಬೇಕು ನಮ್ಮ ಕಲಾವಿದರು. ಅದೇ ಥರ ಈ ನೈಸ್ ರೋಡ್ನು ಕೂಡ ನೋಡಿ ಒಂದು ಟ್ರಿಪ್ಪು. ಸಿಮೆಂಟ್ ರೋಡು 15 ವರ್ಷ ಆಗೈತೆ ಈ ರೋಡ್ ಮಾಡಿ ನೋಡಿ ಒಂದು ಟ್ರಿಪ್ಪು. ಅದೇ ಥರ ನೋಡಿ ಎಲ್ಲೂ ಗುಂಡಿ ಬಿದ್ದಿಲ್ಲ. ಈ ಕಾಂಕ್ರೀಟ್ ರೋಡು, ನೈಸ್ ರೋಡು, ಎಲ್ಲೂ ಗುಂಡಿ ಬಿದ್ದಿಲ್ಲ, ಎಲ್ಲೂ ನೀರು ನಿಂತಿಲ್ಲ. ಅದೇ ಥರ ನಮ್ಮ ಗೌಡ್ರು ಕೂಡ ಬರ್ತಿದ್ದಾರೆ, ಅರ್ಕೆರೆಗೆ ಹೋಗ್ತಿದ್ದಾರೆ ಅವರು. ವಡೆಯಂಡಳಿ ಗ್ರಾಮ ರೈತರು ನೋಡಿ ಗಾಡಿ ಯಾವ ಥರ ಓಡಿಸ್ಕೊಂಡು ಬರ್ತಾಯಿದ್ದಾರೆ ಅಂತ ಒಂದು ಟ್ರಿಪ್ ನೋಡಿ. ಇಲ್ಲಿ ಎಲ್ಲೂ ಗುಂಡಿ ಬಿದ್ದಿಲ್ಲ ನೋಡಿ, ಎಲ್ಲೂ ಕಿತ್ತೋಗಿಲ್ಲ ರೋಡು, ಎಲ್ಲೂ ಕಲ್ಲುಗಳು ಇಲ್ಲ, ಕಲ್ಲುಗಳು ಕೂಡ ಮೇಕ್ ಬಂದಿಲ್ಲ ಎಲ್ಲೂ ನೋಡಿ ಒಂದು ಟ್ರಿಪ್ಪು. ಪಕ್ಕದಲ್ಲಿ ಕಾಲುವೆ ಕೂಡ ಐತೆ ನೋಡಿ. ಅದೇ ಥರ ನೋಡಿ ಯಾವ ಥರ ಐತೆ ವಾತಾವರಣ ಅಂತ ನೋಡಿ. ತುಂಬ ಸಖತ್ತಾಗೈತೆ. ಬನ್ನಿ ಒಂದು ಟ್ರಿಪ್ಪು ಈ ನೈಸ್ ರೋಡ್ ನೋಡೋಕ್ಕೆ ನೋಡಿ ಯಾವ ಥರ ಐತೆ ಅಂತ. ನಮ್ಮ ರೈತರು ಬರುವಂಥ ರೋಡು ಇದು. ಅರ್ಕೆರೆಗೆ ಹೋಗ್ಬೇಕಾದ್ರೆ, ಆಸ್ಪತ್ರೆಗೆ ಹೋಗ್ಬೇಕಾದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ನಮ್ಮ ರೈತರು ಮಕ್ಕಳು ಓದಬೇಕಾದ್ರೆ ನೋಡಿ ಯಾವ ಥರ ಐತೆ ಅಂತ ನೋಡಿ.
ಈ ರೋಡ್ ಕಾಣಿಸ್ತೈತಲ್ಲ, ಈ ರೋಡು ಗೊಬ್ರಗಾಲಕ್ಕೆ ಹೋಯ್ತದೆ. ಗೊಬ್ರಗಾಲ ಗ್ರಾಮದ ರೈತರು ಊರಿಗೆ ಹೋಯ್ತದೆ. ಇದು ಗೊಬ್ರಗಾಲ ಗ್ರಾಮದ ರೈತರು ಊರಿಗೆ ಹೋಯ್ತದೆ ಈ ರೋಡು. ಅದೇ ಥರ ಪಕ್ಕದಲ್ಲಿ ಕಾಲುವೆ ಕೂಡ ಐತೆ ನೋಡಿ. ಅದೇ ಥರ ಈ ರೋಡು ವಡಹಂಡಳಿ ಗ್ರಾಮ ಮತ್ತು ಶಾಂತಿಕೊಪ್ಲು ಗ್ರಾಮಕ್ಕೆ ಹೋಗುವಂಥ ನೈಸ್ ರೋಡ್ ಇದು ನೋಡಿ. ನಮ್ಮ ರೈತರು ಕೂಡ ನಡ್ಕೊಂಡು ಬರ್ತಾಯಿದ್ದಾರೆ ಈ ರೋಡ್ ಮೇಗೆ. ಈ ರೋಡ್ ಮೇಗೆ ಅರ್ಕೆರೆ ರೈತರು ಕೂಡ ಬರ್ತಾರೆ. ಈ ರೋಡ್ ಮೇಗೆ ಅರ್ಕೆರೆ ರೈತರು ಕೂಡ ಬರ್ತಾರೆ. ಗದ್ದೆಗೆ ಹೋಗ್ಬೇಕಾದ್ರೆ, ಜಮೀನಿಗೆ ಹೋಗ್ಬೇಕಾದ್ರೆ, ಗದ್ದೆಯಲ್ಲಿ ನೀರು ನೋಡ್ಬೇಕಾದ್ರೆ, ಆಡು ಕುರಿ ಇಟ್ಕೊಂಡು, ಎಮ್ಮೆದನ ಇಟ್ಕೊಂಡು ಈ ರೋಡ್ ಮೇಗೆ, ಈ ನೈಸ್ ರೋಡ್ ಮೇಗೆ ಅರ್ಕೆರೆ ಗ್ರಾಮದ ರೈತರು ಕೂಡ ಬರ್ತಾರೆ ನೋಡಿ. ಅದೇ ಥರ ನಮ್ಮ ವಡಹಂಡಳಿ ಗ್ರಾಮದ ರೈತರು ಅವರು ಕೂಡ ಬರ್ತಾರೆ ಈ ರೋಡ್ ಮೇಗೆ. ಅರ್ಕೆರೆಗೆ ಹೋಗ್ಬೇಕಾದ್ರೆ ಏನೇ ಒಂದು ಪ್ರತಿಯೊಂದು ಸಾಮಾನು ತಗೊಂಡು ಬರಬೇಕಾದ್ರೆ ಅರ್ಕೆರೆಗೆ ಹೋಗ್ಬೇಕು ಈ ಸುತ್ತಮುತ್ತ ಗ್ರಾಮದ ರೈತರು ನೋಡಿ. ನೈಸ್ ರೋಡು, ಎಲ್ಲೂ ಗುಂಡಿ ಬಿದ್ದಿಲ್ಲ, ಎಲ್ಲೂ ನೀರು ನಿಂತಿಲ್ಲ ರೋಡ್ ಮೇಗೆ. 15 ವರ್ಷದಿಂದ 20 ವರ್ಷ ಆಗೈತೆ ಈ ರೋಡ್ ಮಾಡಿ ನೋಡಿ. ಒಂದು ನೋಡಿ, ಎಲ್ಲೂ ನೀರು ನಿಂತಿಲ್ಲ ಈ ರೋಡಲ್ಲಿ. ಸಿಮೆಂಟ್ ರೋಡು, ಕಾಂಕ್ರೀಟ್ ರೋಡ್ ಇದು, ಎಲ್ಲೂ ನೀರು ನಿಂತಿಲ್ಲ. ಇದು ವಡಹಂಡಳಿ ಗ್ರಾಮಕ್ಕೆ ಹೋಗುವಂಥ ರೋಡು. ನೋಡಿ ಯಾವ ಥರ ನಮ್ಮ ಗೌಡ್ರು ಬೈಕಲ್ಲಿ ತಗೊಂಡು ಹೋಗ್ತೈತಲ್ಲ ಬೈಕ ನೋಡಿ, ಯಾವ ಥರ ರೋಡ್ ಐತೆ ಅಂತ ನೋಡಿ ನೀವೇ. ಸಿಮೆಂಟ್ ರೋಡ್ ಇದು, ಕಾಂಕ್ರೀಟ್ ರೋಡು, ಎಲ್ಲೂ ಕೂಡ ಗುಂಡಿ ಬಿದ್ದಿಲ್ಲ, ಎಲ್ಲೂ ಕೂಡ ನೀರು ನಿಂತಿಲ್ಲ. ಒಂದು ಟ್ರಿಪ್ ನೋಡಿ ನೀವೇ ಕಣ್ಣಿಂದ ನೋಡಿ ಯಾವ ಥರ ಐತೆ. ಪಕ್ಕದಲ್ಲಿ ಕಾವಲೆ ಕೂಡ ಐತೆ. ಜಾರು ಬಿದ್ದರೆ ಕಾವಲೆ ಒಳಕ್ಕೂ ಕೂಡ ಹೋಗುದಿಲ್ಲ ಅವರು. ಜಾರು ಬಿದ್ದರೆ ನಮ್ಮ ರೈತರು ಬೈಕ್ ಮೇಗಿಂದ ಕಾವಲೆ ಒಳಕ್ಕೆ ಹೋಗಲ್ಲ, ಕಾವಲಿ ಒಳಕ್ಕೆ ನೀರು ಒಳಕ್ಕೆ ಹೋಗಲ್ಲ ಅವರು ನೋಡಿ ಯಾವ ಥರ ಐತೆ ಅಂತ ನೋಡಿ. ಪಕ್ಕದಲ್ಲಿ ಅದೇ ಥರ ಭತ್ತ ನೆಟ್ಟಿರುವಂಥ ಭತ್ತ ನೆಟ್ಟಿರುವಂಥ ಗದ್ದೆ ಕೂಡ ಐತೆ. ನಮ್ಮ ರೈತರು ಏನೆಲ್ಲ ಒಂದು ಬೆಳೆಸ್ ಮಾಡಿದ್ದಾರೆ ಪಕ್ಕದಲ್ಲಿ. ಅದೇ ಥರ ನೋಡಿ ಒಂದು ಟ್ರಿಪ್ಪು ನೋಡಿ ನೀವೇ ಒಂದು ಟ್ರಿಪ್ಪು ನೋಡಿ ಯಾವ ಥರ ರೋಡ್ ಐತೆ. ಕೂಟ್ರ ಮೇಗಿಂದ ಜಾರು ಬಿದ್ದರೂ ಅವರು ಕಾವಲೆ ಒಳಕ್ಕೆ ಹೋಗಲ್ಲ. ಕಾವಲೆ ಒಳಕ್ಕೆ ಪಕ್ಕದಲ್ಲಿ ದೊಡ್ಡ ಕಾವಲೆ ಐತೆ ನೋಡಿ. ಅದೇ ಥರ ನಮ್ಮ ನೋಡಿ ಯಾವ ಥರ ಐತೆ ಅಂತ ಒಂದು ಟ್ರಿಪ್ಪು. ಅದೇ ಥರ ಸ್ಕೂಲ್ ಮಕ್ಕಳು ಕೂಡ ಹೋಗ್ತಿದ್ದಾರೆ ನೋಡಿ ಈ ರೋಡ್ ಮ್ಯಾಗ ನೋಡಿ. ಎಲ್ಲೂ ಕೂಡ ಸಿಮೆಂಟ್ ರೋಡ್ ಇದು, ಕಾಂಕ್ರೀಟ್ ರೋಡು. 15 ವರ್ಷ 20 ವರ್ಷ ಆಗೈತೆ ರೋಡ್ ಮಾಡಿ ನೋಡಿ ಯಾವ ಥರ ಐತೆ ಅಂತ. ಎಲ್ಲೂ ಗುಂಡಿ ಬಿದ್ದಿಲ್ಲ, ಎಲ್ಲೂ ನೀರು ನಿಂತಿಲ್ಲ ಈ ರೋಡಲ್ಲಿ ನೋಡಿ. ಯಾವ ಥರ ಹೋಗ್ತಿದ್ದಾರೆ ನಮ್ಮ ರೈತರು ಗದ್ದೆಗೆ ಹೋಗ್ಬೇಕಾದ್ರೆ, ಜಮೀನಿಗೆ ಹೋಗ್ಬೇಕಾದ್ರೆ ಯಾವ ಥರ ಹೋಗ್ತಿದ್ದಾರೆ ಅಂತ ನೋಡಿ. ಪಕ್ಕದಲ್ಲಿ ನೋಡಿ ಕಾಲುವೆ ಕೂಡ ಐತೆ. ನೀರು ತುಂಬಿ ಹರಿತೈತೆ ಕಾಲುವೆಯಲ್ಲಿ. ಕೂಡ್ರ ಮೇಗಿಂದ ಬಿದ್ದರೆ ಕಾವಲೆ ಒಳಕ್ಕೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅವರು ನೋಡಿ. ನೀರು ಒಳಕ್ಕೆ ಎಲ್ಲೂ ಮುಳಿಕೋದಿಲ್ಲ ಅವರು. ಪಕ್ಕದಲ್ಲಿ ಯಾವ ಥರ ಐತೆ ರೋಡು ಅಂತ ನೋಡಿ. ಅದೇ ಥರ ರೈತರು ಬರ್ತಾಯಿದ್ದಾರೆ ಗಾಡಿ ಓಡಿಸ್ಕೊಂಡು ನೋಡಿ ಯಾವ ಥರ ಬರ್ತಾಯಿದ್ದಾರೆ ಅಂತ ನೋಡಿ ನೀವೇ ಒಂದು ಟ್ರಿಪ್ಪು ನೋಡಿ ಯಾವ ಥರ ರೋಡ್ ಐತೆ. ಸಿಮೆಂಟ್ ರೋಡ್ ಇದು, ಕಾಂಕ್ರೀಟ್ ರೋಡು. ನಮ್ಮ ಅರ್ಕೆರೆ MLAಗಳು ಮಾಡಿಸಿರುವಂಥ ರೋಡ್ ಇದು. ಬಂಡಿ ಸಿದ್ದೇಗೌಡ, ರಮೇಶ್ ಬಾಬು, ರವೀಂದ್ರ ಶ್ರೀಕಂಠಯ್ಯ MLA ಆಗಿದ್ದಾಗ, ಟ್ರಿಪ್ಪು MLA ಆಗಿದ್ದಾಗ ಮಾಡಿಸಿರುವಂಥ ರೋಡ್ ಇದು ನೋಡಿ. ಸಿಮೆಂಟ್ ರೋಡ್ ಇದು, ಇಬ್ಬರು ಮಾಡಿಸಿರೋದು ಈ ರೋಡ. ಅವ್ರು ಮಾಡಿಸ್ಲಿ ಅಂತ ಇವ್ರು ಮಾಡಿಸ್ಲಿ ಅಂತ ಅವರು ನೋಡಿ ಯಾವ ಥರ ಐತೆ ಅಂತ. ಇದು ವಡಹಂಡಳಿ ಗ್ರಾಮಕ್ಕೆ ಹೋಗುವಂಥ ರೋಡು ಮತ್ತು ಶಾಂತಿಕೊಪ್ಲು ಗ್ರಾಮಕ್ಕೆ ಹೋಗುವಂಥ ರೋಡು ನೋಡಿ ಯಾವ ಥರ ಐತೆ ಅಂತ ಒಂದು ಟ್ರಿಪ್ಪು. ನಮ್ಮ ರೈತರು ಮಕ್ಕಳು ಗಾಡಿ ಓಡಿಸ್ಕೊಬರ್ತಾಯಿದ್ದಾರೆ ನೋಡಿ. ಮುಂದೆಗಡೆ ನೀರು ನಿಂತಿಲ್ಲ, ಗುಂಡಿನೂ ಬಿದ್ದಿಲ್ಲ ನೋಡಿ. ಸಿಮೆಂಟ್ ರೋಡು, ಎಲ್ಲೆಲ್ಲೂ ನೋಡಿದ್ರು ಸಿಮೆಂಟ್ ರೋಡೇ ಇಲ್ಲೆಲ್ಲ. ಕಾರು, ಸ್ಕೂಟ್ರು ಪ್ರತಿಯೊಂದು ತಿರುಗಾಡ್ತಾವೆ ನೋಡಿ. ಕಾಲೇಜ್ಗೆ ಹೋಯ್ತಾವ್ರೆ ನಮ್ಮ ರೈತರು ಮಕ್ಕಳು. ಯಾವ ಥರ ಐತೆ ಅಂತ ನೋಡಿ. ಪಕ್ಕದ ಬೆಟ್ಟ ಕೂಡ ಐತೆ, ತುಂಬ ಫೇಮಸ್ ಈ ಊರು ನೋಡಿ. ಬೆಟ್ಟಕ್ಕೂ ತೋರಿಸ್ತೀನಿ ನಿಮ್ಗೆ ಒಂದು ಟ್ರಿಪ್ಪು ಯಾವ ಥರ ಐತೆ ಅಂತ ನೋಡಿ. ಬಂದರೆ ಅರ್ಕೆರೆ ಗ್ರಾಮದ ರೈತರು ಇವರು ಗದ್ದೆ ಬಂದಿದ್ದಾರೆ. ಉಪ್ಪು ತಗೊಂಡು ಉಪ್ಪು ಎರ್ಚಕ್ಕೆ ಭತ್ತ ಗದ್ದೆಗೆ ಇದೆ ಅವ್ರ ಗದ್ದೆ ಜಮೀನು ನೋಡಿ. ಏನೆಲ್ಲ ಒಂದು ನಮ್ಮ ರೈತರು ಬೆಳೆಸ್ ಮಾಡಿದ್ದಾರೆ ನೋಡಿ. ಯಾವ ಥರ ಬೆಳೆಸ್ ಮಾಡಿದ್ದಾರೆ ಅಂತ. ಭತ್ತ ಕೂಡ ನೆಟ್ಟಿದ್ದಾರೆ ನೋಡಿ. ತುಂಬ ಎಲ್ಲೆಲ್ಲೂ ನೋಡಿದ್ರು ಬರೀ ಹಸಿರೇ ಕಾಣಿಸ್ತೈತೆ. ತುಂಬ ಸಖತ್ತಾಗೈತೆ. ವಾತಾವರಣ ಅಂತೂ ತುಂಬ ಫೇಮಸ್ಸು ಇಲ್ಲಿ. ಬರಬೇಕು ನಮ್ಮ ಕಲಾವಿದರು ಇಂಥ ಡ್ರಾಯಿಂಗು, ಚಿತ್ರ ಬಿಡ್ಸೋಕ್ಕೆ, ಕಲಾವಿದರು ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಬನ್ನಿ, ದಯವಿಟ್ಟು ಬನ್ನಿ ಇಂಥ ಪ್ಲೇಸ್ಗೆ ನೋಡಿ. ತುಂಬ ಸಖತ್ತಾಗೈತೆ ಪ್ಲೇಸ್ ಅಂತೂ. ಅದ್ದೂರಿ ಪ್ಲೇಸ್ ಇದು, ಬರಬೇಕು ನೀವು.
ಕೆಂಪೇಗೌಡರು ಅಂತ ಅರಕೆರೆ ಗ್ರಾಮದ ರೈತರು. ಕೆಂಪೇಗೌಡರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್, ಧನ್ಯವಾದಗಳು. ಯಾಕೆಂದರೆ ತುಂಬ ಇನ್ನೂ ನೋಡಿ ಏಜು ಒಂದು 80 ವರ್ಷ ಆಗೈತೆ. ಈ ಏಜಲ್ಲೂ ಕೂಡ ಬಂದು ಇವರು ಗೇಯ್ತಾವ್ರೆ ಅಂದರೆ ಪ್ರೇಮಸ್ಸು ಮಕ್ಕಳು ಯಾವುದೇ ಕಾರಣಕ್ಕೂ ಬಂದು ಗದ್ದಾಗಿಳ್ದು ಗೇಯ್ದಿಲ್ಲ. ಅವರು ಎಲ್ಲ ಸೋಂಬೇರಿ ಕಲ್ತ್ಕೊಬಿಟ್ಟಾರೆ ಇವತ್ತಿನ ಮಕ್ಳುಗಳು. ನಿಜವಾಗ್ಲೂ ಯಾರೋ 100ಕ್ಕೊಬ್ಬ ಬುದ್ಧಿವಂತ ಆಗಿರೋನು ಬಂದು ಗೇಯ್ತಾನೆ. ಆರೋಗ್ಯ ಚೆಂದ ಮಡಿಕೋಬೇಕು ಅಂದರೆ ಗದ್ದೆ ಬಂದು ಜಮೀನಿಗೆ ಬಂದು ಗೇಯ್ಲೇಬೇಕು. ಆರೋಗ್ಯ ಚೆಂದಾಗಿರ್ತದೆ. ಆರೋಗ್ಯ ಅಂತೂ ತುಂಬ ಸಗದಾಗಿರ್ತದೆ ಜಮೀನಿಗೆ ಬಂದು ಗೇದ್ರೆ. ಯಾವ ತಾಪತ್ರೆ ಏನು ರೋಗ ಪಾಗ ಏನು ಬರಲ್ಲ, ಜಾಸ್ತಿ ರೋಗ ಪಾಗ ಬರಲ್ಲ. ಯಾಕೆ ಅಂದರೆ ಆರೋಗ್ಯ ಚೆಂದ ಮಡಿಕೋಬೇಕಲ್ಲ. ಭೂಮಿ ತಾಯಿ ಬಂದ್ಬಿಟ್ಟು ಗೇದ್ರೆ ಯಾವುದೇ ಕಾರಣಕ್ಕೂ ಆರೋಗ್ಯ ತುಂಬ ಸಕ್ಕದಾಗಿರ್ತದೆ. ಅವತ್ತಿನ ಕಾಲದ ನಮ್ಮ ರೈತರು ಆರೋಗ್ಯ ಚೆಂದಾಗಿರಲಿ ಅಂದ್ಬಿಟ್ಟು ಭೂಮಿಗೆ ಬಂದು ಗೇಯ್ತಿದ್ರು. ಯಾಕೇಳಿ ಅವಾಗ ಯಾವ ರೋಗನೂ ಇದ್ದಿರಲಿಲ್ಲ. ಅವಾಗ ಬರೀ ಮುದ್ದೆ, ಉಪ್ಸಾರು, ಖಾರ, ಒಣಮೆಣ್ಸಿನ್ಕಾಯಿ ಖಾರ ಅದನ್ನು ತಿಂದ್ಬಿಟ್ರೆ ಮುದ್ದೆ, ಹಸಿ ಖಾರ ಕಲ್ಲಲ್ಲಿ ಅರಿತಿದ್ರು. ಅವತ್ತು ಕಾಲದಲ್ಲಿ ಕಲ್ಲಲ್ಲಿ ಅರಿತಿದ್ರು. ತುಂಬ ಫೇಮಸ್ಸು ನೋಡಿ. ಆರೋಗ್ಯದ ಕಾಲದಲ್ಲಿ, ಇವತ್ತಿನ ಕಾಲದಲ್ಲಿ ಎಲ್ಲ 16 ಅವು ಇವು ಆ ರೋಗ ಈ ರೋಗ ಅಂತಾರೆ ನೋಡಿ. ಇದು ವಡೆಯಂಡಳ್ಳಿ ಗ್ರಾಮಕ್ಕೆ ಹೋಗುವಂಥ ರೋಡ್. ಇದು ಶಾಂತಿಕೊಪ್ಪಲು ಗ್ರಾಮಕ್ಕೆ ಹೋಗುವಂಥ ರೋಡ್. ಇದು ನೈಸ್ ರೋಡು. 15 ವರ್ಷದಿಂದ 20 ವರ್ಷದಿಂದನೂ ಕಾಂಕ್ರೀಟ್ ರೋಡ್ ಇದು ನೋಡಿ. ತುಂಬ ಫೇಮಸ್ ಈ ರೋಡು. ಯಾಕೆಂದರೆ ಅರಕೆರೆ ಗ್ರಾಮದಲ್ಲಿ ಇಬ್ಬರು ಅವರ MLAಗಳು. ಅವ್ರು ಮಾಡಿಸ್ಲಿ ಅಂತ ಇವ್ರು ಮಾಡಿಸ್ಲಿ ಅಂತ ಅವರು. ಈ 15 ವರ್ಷ 20 ವರ್ಷದಿಂದನೂ ಸಿಮೆಂಟ್ ರೋಡ ಮಾಡ್ಸಾರ ನೋಡಿ ಒಂದು ಟ್ರಿಪ್ಪು. ಅದೇ ಥರ ವಡೆಯಂಡಳ್ಳಿ ಗ್ರಾಮ ಬೆಟ್ಟ ಕೂಡ ಕಾಣಿಸ್ತೈತೆ ನೋಡಿ. ತುಂಬ ಫೇಮಸ್ ಊರು ಒಡೆಯ ಅಂದಳ್ಳಿ ಅಂದ್ಬಿಟ್ಟು ನೋಡಿ. ಎಲ್ಲೂ ನೀರು ನಿಂತಿಲ್ಲ, ಎಲ್ಲೂ ಗುಂಡಿ ಬಿದ್ದಿಲ್ಲ, ಎಲ್ಲೂ ನೀರು ನಿಂತಿಲ್ಲ ನೋಡಿ. ನಮ್ಮ ರೈತರು ಗಾಡಿ ಕೂಡ ಹೋಯ್ತವ್ರೆ, ನೆಗಿಸ್ಕೊಂಡೇ ಹೋಯ್ತವ್ರೆ ಅವರು ನೋಡಿ. ಈ ಸಿಮೆಂಟ್ ರೋಡಲ್ಲಿ ಎಲ್ಲೂ ನೀರು ನಿಂತಿಲ್ಲ, ಎಲ್ಲೂ ಗುಂಡಿ ಬಿದ್ದಿಲ್ಲ ನೋಡಿ. 15 ವರ್ಷದಿಂದ 20 ವರ್ಷ ಆಗೈತೆ ಈ ರೋಡ್ ಮಾಡಿ ನೋಡಿ. ಪಕ್ಕದಲ್ಲಿ ವಾತಾವರಣ ಅಂತೂ ತುಂಬ ಸಕ್ಕತ್ತಾಗೈತೆ. ನಿಜಕ್ಕೂ ಬರಬೇಕು ನಮ್ಮ ಕಲಾವಿದರು, ಲ್ಯಾಂಡ್ಸ್ಕೇಪ್ ಮಾಡುವಂಥವ್ರು ಕಲಾವಿದರು ದಯವಿಟ್ಟು ಬಂದು ಲ್ಯಾಂಡ್ಸ್ಕೇಪ್ ಮಾಡಿ. ಒಳ್ಳೆ ಪ್ಲೇಸು, ಸಕ್ಕತ್ತಾಗೈತೆ. ಬನ್ನಿ ಒಂದು ಟ್ರಿಪ್ಪು. ನಮ್ಮ ವಡೆಯಂಡಳ್ಳಿ ಗ್ರಾಮದ ರೈತರು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾರ್ಮೆಂಟ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡಬೇಕಾದ್ರೆ, ಅದೇ ಥರ ಅರಕೆರೆ ಗ್ರಾಮದಲ್ಲಿ ಜನರಲ್ ಆಸ್ಪತ್ರೆ ಐತೆ. ಎಲ್ಲ ಪ್ರತಿಯೊಂದು ಅಲ್ಲೇ ಇರೋದು. ಏನಾರು ಒಂದು ತಗೋಬೇಕಾದ್ರೆ, ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಬರಬೇಕು. ನಮ್ಮ ವಡೆಯಂಡಳ್ಳಿ ಗ್ರಾಮದ ರೈತರು ಮತ್ತು ಶಾಂತಿಕೊಪ್ಪಲು ಗ್ರಾಮದ ರೈತರು ಎಲ್ಲ ಪ್ರತಿಯೊಬ್ಬರು ಇಲ್ಲೇ ಬರಬೇಕು ನೋಡಿ ಒಂದು ಟ್ರಿಪ್ಪು. ಕಣ್ಣಿಂದ ನೋಡಿ ನೀವು ರೋಡ ಯಾವ ಥರ ಐತೆ ಅಂತ. ರೋಡು ನೋಡಿ, ಎಲ್ಲೂ ಗುಂಡಿ ಬಿದ್ದಿಲ್ಲ, ರೋಡು ಎಲ್ಲೂ ನೀರು ನಿಂತಿಲ್ಲ ನೋಡಿ. ಅದೇ ಕಾಣಿಸ್ತಾ ಇರೋದು ಒಡೆಯ ಅಂದಳ್ಳಿ ಗ್ರಾಮ ಅದೇ ಕಾಣಿಸ್ತಾ ಇರೋದು ನೋಡಿ. ಅದೇ ಥರ ಪಕ್ಕದಲ್ಲಿ ಬೆಟ್ಟ ಕೂಡ ಕಾಣಿಸ್ತೈತೆ, ತೆಂಗಿನ ಮರಗಳು. ನಮ್ಮ ರೈತರು ಭತ್ತ ಕೂಡ ನೆಟ್ಟಿದ್ದಾರೆ. ಒಬ್ರು ನಮ್ಮ ರೈತರು ಹುಲ್ ಕುಯ್ತವ್ರೆ ನೋಡಿ, ಬೆಳಗ್ಗೆನೆ ಬಂದು ನೋಡಿ. ನಮ್ಮ ರೈತರು ಹುಲ್ ಕುಯ್ತಾ ಇದ್ದಾರೆ. ತವರಿ ಮೇಗೆ, ಹೊಸ ಎಮ್ಮೆಗೆ ತಗೊಂಡೋಯ್ತಾರೆ. ಇವ್ರಿಗೂ ಆಗೈತೆ ಒಂದು 75 ವರ್ಷ ಆಗೈತೆ ಇವ್ರಿಗೆ ಏಜು ನೋಡಿ. ಈ ಏಜಲ್ಲೂ ಕೂಡ ಹುಲ್ ಕುಯ್ತವ್ರೆ ಬಂದು ಅಂದರೆ ತುಂಬ ಗ್ರೇಟು. ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ವಂದನೆಗಳು, ಬೆಳಗಿನ ವಂದನೆಗಳು ನೋಡಿ. ಬೆಳಗಿನ ವಂದನೆಗಳು ನಮ್ಮ ರೈತರಿಗೆ. ಅದೇ ಥರ ಪಕ್ಕದಲ್ಲಿ ಬೆಟ್ಟ ಐತೆ, ಮನೆಗಳೈತೆ, ದೇವಸ್ಥಾನಗಳೈತೆ ನೋಡಿ. ಏನೆಲ್ಲ ಒಂದು ಬೆಳೆಸ್ ಮಾಡಾರೆ ನಮ್ಮ ರೈತರು ನೋಡಿ. ಒಂದು ಟ್ರಿಪ್ಪು ತೋರಿಸ್ತೀನಿ. ಹೂವಿನ ಗಿಡ ಕೂಡ ನೆಟ್ಟಿದ್ದಾರೆ ನೋಡಿ. ಹೂವಿನ ಗಿಡ ನೆಟ್ಟಿದ್ದಾರೆ, ಹೂವು ಬೆಳೆದಿದ್ದಾರೆ. ಬನ್ನಿ ಒಂದು ಟ್ರಿಪ್ ನೋಡಿ. ನಮ್ಮ ರೈತರ ಮಗ ಸೈಕಲ್ ಕೂಡ ಹೊಡ್ಕೊಂಡು ಹೋಗ್ತಿದ್ದಾರೆ ಈ ರೋಡಲ್ಲಿ. ಸಿಮೆಂಟ್ ರೋಡ್ ಇದು, ಕಾಂಕ್ರೀಟ್ ರೋಡು ನೋಡಿ. ಯಾವ ಥರ ಸಕ್ಕತ್ತಾಗೈತೆ ಅಂತ ರೋಡು ನೋಡಿ. ಯಾವ ಥರ ಸಿಮೆಂಟ್ ರೋಡು, ಯಾವ ಥರ ಗುಂಡಿ ಬಿದ್ದಿಲ್ಲ, ಎಲ್ಲೂ ಕೊರ್ಕೊಂಡು ಹೋಗಿಲ್ಲ. ನಮ್ಮ ರೈತರು ಹೋಗ್ತಾ ಇದ್ದಾರೆ ವಡೆಯಂಡಳ್ಳಿ ಗ್ರಾಮದ ರೈತರು ಊರಿಗೆ. ಇದೇ ವಡೆಯಂಡಳ್ಳಿ ಗ್ರಾಮ. ಮುಂದೆ ಹೋದರೆ ಅದು ಶಾಂತಿಕೊಪ್ಪಲು ಗ್ರಾಮ. ಇದು ವಡೆಯಂಡಳ್ಳಿ ಗ್ರಾಮ. ನಮ್ಮ ವಡೆಯಂಡಳ್ಳಿ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ
ಬೆಳಗಿನ ವಂದನೆಗಳು. ಥ್ಯಾಂಕ್ಸ್. ನೋಡಿ, ಇದೇ ದೇವಸ್ಥಾನ, ರಾಕೇಶಮ್ಮನ ದೇವಸ್ಥಾನ ಇದು. ಅಲ್ಲಿ ಕಾಣಿಸ್ತಾ ಇರೋದು ಬನತಮ್ಮನ ದೇವಸ್ಥಾನ. ಅಲ್ಲಿ ಕಾಣಿಸ್ತಾ ಇರೋದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ರಾಮಂದ್ರ. ನೋಡಿ ನೋಡಿ, ಆಂಜನೇಯ ಗದೆ ಹಿಡ್ಕೊಂಡು ನಿಂತಿರೋದು ನೋಡಿ ಯಾವ ಥರ ಐತೆ ಅಂತ. ನೋಡಿ, ಎಲ್ಲೂ ಗುಂಡಿ ಬಿದ್ದಿಲ್ಲ, ಎಲ್ಲೂ ಕಲ್ಲೆದೊಳ್ಳಿಲ್ಲ. ಈ ರೋಡಲ್ಲಿ 15 ವರ್ಷದಿಂದ 20 ವರ್ಷ ಆಗೈತೆ ಈ ರೋಡ್ ಮಾಡಿ. ಅರಕೆರೆಯಲ್ಲಿ ಇಬ್ಬರು MLAಗಳವ್ರೆ. ಒಬ್ಬರು ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಇನ್ನೊಬ್ಬರು ರವೀಂದ್ರ ಶ್ರೀಕಂಠಯ್ಯ. ಇವ್ರು ಮಾಡಿಸ್ಲಿ ಅಂತ ಅವ್ರು ಮಾಡಿಸ್ಲಿ ಅಂತ ಇವರು. 15 ವರ್ಷದಿಂದ 20 ವರ್ಷದಿಂದನೂ ಮಾಡ್ಸಾರೆ ಈ ರೋಡ. ಸಿಮೆಂಟ್ ರೋಡ್ ಇದು, ಕಾಂಕ್ರೀಟ್ ರೋಡ್ ಇದು. ನೋಡಿ, ಇದೇ ವಡಂಡಳ್ಳಿ ಗ್ರಾಮ. ಇತ್ತ ಮುನ್ನಕ್ಕೆ ತಿರಿಕತ್ತು ಅಂದರೆ ಇದು ಅರಕೆರೆಗೆ ಹೋಗುವಂಥ ರೋಡ್ ಇದು. ನೋಡಿ, ಹಿಂಗೆ ತಿರಿಕತ್ತು ಅಂದರೆ ಇದು ಒಡೆ ಆಂದಳ್ಳಿ ಗ್ರಾಮಕ್ಕೂ ಶಾಂತಿಕೊಪ್ಪಲು ಗ್ರಾಮಕ್ಕೂ ಹೋಗುವಂಥ ರೋಡ್ ಇದು. ಸಿಮೆಂಟ್ ರೋಡ್ ಇದು. ನೋಡಿ, ಹೆಂಗೆ ತಿರಿಕಂದ್ರೂ ಅದೀಯ ಕಾಣೋದು ನಿಮಗೆ. ಸಿಮೆಂಟ್ ರೋಡು ತುಂಬ ಸಕ್ಕತ್ತಾಗೈತೆ. ಫೇಮಸ್ ರೋಡ್ ಇದು. ಈ ರೋಡು ತುಂಬ ಅದೃಷ್ಟ ಮಾಡಿತ್ತು ಸಿಮೆಂಟ್ ರೋಡ್ ಮಾಡಿಸ್ಕೋಕ್ಕೆ. ನೋಡಿ, ತುಂಬ ಫೇಮಸ್ ಈ ರೋಡು, ಸಿಮೆಂಟ್ ರೋಡು. ಅರಕೆರೆಯಲ್ಲಿ ಪ್ರತಿಯೊಂದು ಐತೆ. ಬ್ಯಾಂಕ್ ಐತೆ, ಆಸ್ಪತ್ರೆ ಐತೆ, ಪೊಲೀಸ್ ಸ್ಟೇಷನ್ ಐತೆ, ಕಾಲೇಜ್ ಐತೆ, ಆಸ್ಪತ್ರೆಗಳು ಬೇಜನವೆ. ಗೌರ್ಮೆಂಟ್ ಆಸ್ಪತ್ರೆ ಕೂಡ ಐತೆ ಅರಕೆರೆಯಲ್ಲಿ. ಅದೇ ಥರ ITI ಕೂಡ ಮಾಡ್ಬೋದು ಅರಕೆರೆಯಲ್ಲಿ, ಅಂಥ ಕಾಲೇಜ್ ಐತೆ. ಆ ಕಾಲೇಜ್ಗೆ ಓದಬೇಕಾದ್ರೆ ನಮ್ಮ ವಡಂಡಳ್ಳಿ ಗ್ರಾಮದ ರೈತರ ಮಕ್ಕಳು ಮತ್ತು ಶಾಂತಿಕೊಪ್ಪಲದ ರೈತರ ಮಕ್ಕಳು, ಅದೇ ಥರ ಗೊಬ್ರಗಾಲದ ರೈತರ ಮಕ್ಕಳು, ಇಷ್ಟು ಕೂಡ ನಮ್ಮ ಅರಕೆರೆ ಗ್ರಾಮಕ್ಕೆ ಹೋಗ್ತಾರೆ ಓದಕ್ಕೆ. ಈ ರೋಡಲ್ಲಿ, ಈ ನೈಸ್ ರೋಡಲ್ಲಿ, ಈ ಸಿಮೆಂಟ್ ರೋಡಲ್ಲಿ ಹೋಗುವಂಥ ಮಕ್ಕಳುಗಳು ಅಲ್ಲಿ ಹೋಗಿ ಓದ್ತಾರೆ. ಏನೇ ಒಂದು ಪ್ರತಿಯೊಂದು ಕಾಳು ಕಡ್ಡಿ ಏನಾರು ತಗೊಬರ್ಬೇಕು ಅಂದರೆ ನಮ್ಮ ರೈತರು ಅರಕೆರೆಗೆ ಹೋಗ್ಬೇಕು. ಅಲ್ಲೇ ಸಿಗೋದು ಎಲ್ಲ ಪ್ರತಿಯೊಂದೂ. ನೋಡಿ, ದಯವಿಟ್ಟು ನೋಡಿ ಒಂದು ಟ್ರಿಪ್ಪು. ಎಲ್ಲ ನೋಡಬೇಕು, ಇಡೀ ಕರ್ನಾಟಕದ ಜನ ಎಲ್ಲರೂ ನೋಡಿ ಈ ರೋಡ. ಯಾಕೆಂದರೆ ಈ ರೋಡ್ ನೋಡೋಕ್ಕೆ ಜನ ಮುಗಿ ಬೀಳ್ತಾವ್ರೆ, ಬಂದು ನೋಡ್ಕೊಂಡು ಹೋಯ್ತಾವ್ರೆ. ಈ ರೋಡ್ ಮ್ಯಾಗೆ ನಮ್ಮ ಸ್ಕೂಲ್ ಮಕ್ಕಳು ಹೋಯ್ತಾರೆ, ಕಾರ್ಮೆಂಟ್ಗೆ ಹೋಯ್ತಾರೆ, ಕಾಲೇಜ್ಗೆ ಹೋಯ್ತಾರೆ. ನಮ್ಮ ವಡಂಡಳ್ಳಿ ಗ್ರಾಮದ ರೈತರ ಮಕ್ಕಳು, ಶಾಂತಿಕೊಪ್ಪಲದ ರೈತರ ಮಕ್ಕಳು, ಗೊಬ್ರಗಾಲದ ರೈತರ ಮಕ್ಕಳು ಪ್ರತಿಯೊಬ್ಬರು ಹೋಯ್ತಾರೆ ಈ ರೋಡಲ್ಲಿ. ದಯವಿಟ್ಟು ಬರಬೇಕು, ಒಂದು ಟ್ರಿಪ್ ನೋಡಿ. ನೀವು ಕಣ್ಣಿಂದ ಒಂದು ಟ್ರಿಪ್ ಬಂದು ನೋಡಿ ಯಾವ ಥರ ಐತೆ ಅಂತ.